ಕಾಲೇಜಲ್ಲಿ ನಾವಿವತ್ತು ಬ್ಲಡ್ ಡೊನೇಟ್ ಮಾಡಿದ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಇವತ್ತು ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿ ಬೆಳಗ್ಗೆ ಲೇಟಾಗಿ ಎದ್ದು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಟೈಮ್ ಆಗಿದೆ ಅಂತ ಹೇಳಿ ಇವತ್ತು ಬೈಕಲ್ಲೇ ಹೋಗ್ತಿದ್ದೋ. ಹಾಗೆ ನಮ್ಮ ತಂಗಿನ ಬಸ್ ಸ್ಟಾಪ್ ಹತ್ರ ಬಿಟ್ಟು ನಾವು ಬೇರಿಯಕ್ಕೆ ಬೈಕಲ್ಲೇ ಹೋದೋ, ಬಸ್ ಇಲ್ಲ ಅಂತ ಹೇಳಿ. ಹಾಗೆ ಇವತ್ತು ತೇಜುನ ಅಡ್ಮಿಷನ್ ಮಾಡಿಸ್ಬೇಕಿತ್ತು, ಅದರಿಂದ ಅವ್ರ ಕಾನ್ವೆಂಟ್ ಹತ್ರ ಹೋದೋ. ಹಾಗೆ ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಇತ್ತು. 11 ಗಂಟೆಗೆ ರಿಸಲ್ಟ್ ಬಿಡೋದು ಅಂತ ಹೇಳಿದ್ರು. ನಮ್ಮ ಕಾಲದಲ್ಲಿ ಯಾಕೆ ಗುರು ಇದೆಲ್ಲ ಮಾಡಲಿಲ್ಲ ಅಂತ ನಾವು ಥಿಂಕ್ ಮಾಡಿ ಸ್ವಲ್ಪ ಲೈಟಾಗಿ ಫೀಲ್ ಮಾಡಿಕೊಂಡು ಅಲ್ಲಿವರೆಗೂ ಇಲ್ಲಿ ಏನು ಮಾಡೋದು ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಕಡೆ ಹೋದೋ. ಟೈಮು 10:30 ಆದರೂ ನಾವು ಕಾಲೇಜ್ಗೆ ಹೋಗೋದು ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಪಾಗಲ್ ಪ್ರೇಮಿಗಳು ಬರೆದಿರೋ ಅವರ ಮನದಾಳದ ಮಾತುಗಳನ್ನ ಓದ್ತಾ ಇದ್ದೋ. ಇದು ಕಾಣದಿದ್ದಾಗ ಮನಸ್ಸಲ್ಲಿ ನಿಲ್ಲಲು, ಕಂಡರೂ ಕಾಣದಂತೆ ನಟಿಸುವ ಒಂದು ಹೆಣ್ಣಿನ ಮೌನವೇ ಪ್ರೀತಿ. ನಮ್ಮ ರಿಸಲ್ಟ್ಗೂ ಇಷ್ಟು ವೆಯ್ಟ್ ಮಾಡಿರಲಿಲ್ಲ ಗಾಯ್ಸ್. 1ನೇ ಕ್ಲಾಸ್ ಹುಡುಗಂಗೋಸ್ಕರ 12 ಗಂಟೆ ತನಕ ವೆಯ್ಟ್ ಮಾಡಿ ರಿಸಲ್ಟ್ ನೋಡಿಕೊಂಡು ಫೈನಲಿ ಕಾಲೇಜ್ಗೆ ಹೋದೋ. ಎಲ್ಲ ಮನೆಗೆ ಹೋಗೋ ಟೈಮಲ್ಲಿ ನಾವು ಕಾಲೇಜಿಗೆ ಬಂದೋ. ಇಲ್ಲಿ ನೋಡಿ ಗಾಯ್ಸ್, ಕಾಲೇಜಲ್ಲಿ ನಾವಿರೋದಲ್ದೇ ನಮ್ಮ ಪ್ರಿನ್ಸಿಪಾಲು ಜೇನುಳಗಳನ್ನ ಸಾಕಿದ್ದಾರೆ. ಹೆಂಗ್ ಬಂದವೆ ನೋಡಿ ಗಾಯ್ಸ್, ಬೆಳಗ್ಗೆನೆ ತಂಗಳನ್ನ ತಿಂದ್ಬಿಟ್ಟು ಇವಕ್ಕೂ ಮಾಡೋ ಕೆಲ್ಸ ಇಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಬ್ಲಡ್ ಡೊನೇಟ್ ಮಾಡೋಣ ಅಂತ ಕೆಳಗಡೆ ಹೋದೋ ಗಾಯ್ಸ್. ಗೈಸ್ ಎಲ್ಲರೂ ಬ್ಲಡ್ ಕೊಡಬೇಕು ಅಂತಲೇ ಹೋದೋ, ಬಟ್ ಅಲ್ಲಿ ಆ್ಯಪಲ್ ಖಾಲಿಯಾಗಿದೆ ಅಂತ ಹೇಳಿದ್ರು, ಅದಕ್ಕೆ ವಾಪಸ್ ಬಂದು ಅಷ್ಟೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಆ್ಯಪಲ್ ಖಾಲಿಯಾಗಿದೆಯಲ್ಲ ಅನ್ನೋ ಬೇಜಾರಲ್ಲೇ ಕಾಲೇಜಿಂದ ಹೊರಗಡೆ ಬಂದು ಕ್ಯಾಂಟೀನ್ ಹತ್ರ ಹೋಗಿ ಎಲ್ಲರೂ ತಂಪಾಗಿ ಒಂದೊಂದು ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಬಂದು. ಥ್ಯಾಂಕ್ ಯು ಸೋ ಮಚ್ ವಿನುತಾ MT ಅವರೇ, ತುಂಬ ಥ್ಯಾಂಕ್ಸ್. ಐಸ್ ಕ್ರೀಮ್ ಖಾಲಿ ಆಯ್ತಲ್ಲ ಅನ್ನೋ ಬೇಜಾರಲ್ಲೇ ಶರತ್ ಎಲ್ರಿಗೂ ಬಜ್ಜಿ ತಗೊಟ್ಟ. ಕಾಲೇಜಿಗೆ ಕರೆಕ್ಟಾಗಿ 12 ಗಂಟೆಗೆ ಬಂದು, ಈಗ ಟೈಮು 1 ಗಂಟೆ, ಕರೆಕ್ಟಾಗಿ 1 ಗಂಟೆಗೆ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಕಾಲೇಜು. ಸರಿ ಹೋಗ್ತೀವಿ ಅಂತ ಹೇಳಿ ಕಾಲೇಜಿಂದ ಹೊರಗಡೆ ಬಂದು ಬಿಂದು ವಾಣಿ ಅವರಿಗೆಲ್ಲ ಬಾಯ್ ಮಾಡಿ, ತಾಲೂಕು ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಆಫೀಸ್ ಹತ್ರ ಬಂದು, ಆದರೆ ಬಂದಿದ್ದ ಕೆಲಸ ಏನೂ ಆಗಲಿಲ್ಲ. ಅದೇ ಬೇಜಾರಲ್ಲಿ ಹೊರಗಡೆ ಬಂದು ಪಾನಿಪುರಿ ತಿಂದ್ಕೊಂಡು ಸೀದಾ ಮನೆ ಕಡೆ ಹೋದು. ಇವತ್ತಿಗೆ ಈ ವ್ಲಾಗ್ ಕಂಪ್ಲೀಟ್. ನಾಳೆ ಸಿಗುವ. ಬಾಯ್.